ಹಾಯ್ ಫ್ರೆಂಡ್ಸ್, ಶೈಲಜಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂದರೆ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಆಲ್ರೆಡಿ. ನಾನು ವರಮಹಾಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸೋದು ಅನ್ನೋದನ್ನು, ಅಂದರೆ ತುಂಬ ಸಿಂಪಲಾಗಿ ಯಾವ ರೀತಿ ಉಡಿಸ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ತುಂಬ ವೆರೈಟೀಸಲ್ಲಿ ಉಡಿಸ್ತಾರೆ ಸೀರೆನ, ಬಟ್ ಆದರೆ ನಾನು ಇನ್ನೂ ತುಂಬ ಈಸಿಯಾಗಿ ಯಾವ ರೀತಿ ಉಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಈ ರೀತಿ ಸೀರೆ ತೊಗೊಂಡಿದ್ದೀನಿ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ, ಗ್ರೀನ್ ಕಲರಲ್ಲಿದೆ. ತುಂಬ ಸಾಫ್ಟ್ ಆಗಿದೆ ಸೀರೆ. ಅಂದರೆ ಇದರಲ್ಲಿ ಯಾವ ರೀತಿ ಬೇಕಾದರೂ ಸೀರೆ ಕೂತ್ಕೊಳುತ್ತೆ ದೇವ್ರಿಗೆ. ನೋಡ್ತಾ ಇರ್ಬೋದು ನೀವು, ಅಷ್ಟು ಚೆನ್ನಾಗಿದೆ ಸೀರೆ ಇದು. ನಾನು ಈ ಸೀರೆಯಲ್ಲಿ ಯಾವ ರೀತಿ ದೇವ್ರಿಗೆ ಉಡಿಸ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ನಾನು ಈ ಸೀರೆ ಲಾಸ್ಟ್ ತುದಿ ಹಿಡ್ಕೊಂಡು ನಾನು ನೆರಿಗೆ ಇಟ್ಕೊತಾ ಇದ್ದೀನಿ. ಅಂದರೆ ಎಷ್ಟಾಗುತ್ತೋ ಅಷ್ಟು, ಯಾಕಂದರೆ ಅಷ್ಟು ಚೆನ್ನಾಗಿ ಬರಲಿ ಅಂತ. ನೆರಿಗೆ ತುಂಬ ಜಾಸ್ತಿ ಇಟ್ಕೊಂಡಷ್ಟು ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ. ಅದಕ್ಕೆ ನಾನು ಈ ರೀತಿ ನೆರಿಗೆ ಇಟ್ಕೊತಾ ಇದ್ದೀನಿ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನೆರಿಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ತುಂಬ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನೆರಿಗೆ ಇಟ್ಕೊಂಡಿದ್ದೀನಿ, ಎಷ್ಟು ಇಟ್ಕೊಂಡಿದ್ದೀನಿ, ಮತ್ತು ಈ ಸೆರಗು ಇಷ್ಟಿದೆಯೋ ಸೆರಗು ಇಷ್ಟು ಬಿಡಿ. ಅಂದರೆ ನೋಡ್ಕೊಳ್ಳಿ, ಬೊಂಬೆ ಯಾವ ಇದಕ್ಕಿದೆ, ನಿಮಗೆ ಸೆರಗು ಎಷ್ಟು ಉದ್ದ ಬೇಕಾಗುತ್ತೆ ಏನು ಅಂತ ನೋಡಿಕೊಂಡು ಅಷ್ಟು ಬಿಡಿ. ನಾನು ಈ ರೀತಿ ನೆರಿಗೆ ಇಟ್ಕೊಂಡಿದ್ದೀನಿ. ನೆರಿಗೆ ಸರಿ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿಯಾಗಿ ಕುತ್ಕೊಂಡಿದೆಯಾ ಅಂತ ನೋಡ್ಕೊಳ್ಳಿ. ಎಲ್ಲಾದರೂ ಒಂದು ಬಿಟ್ಟರೂ ಕೂಡ ಸೀರೆ ಇದಾಗುತ್ತೆ. ಸೊ ಈ ರೀತಿ ಬಂದಿದೆ ನೆರಿಗೆ. ಸೀರೆ ನಾವು ಯಾವ ರೀತಿ ಉಟ್ಕೊತೀವೋ ಅದೇ ಥರನೇ ದೇವರಿಗೆ ಕೂಡ ಉಡಿಸ್ಬೋದು. ಏನು ಕಷ್ಟ ಏನಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಬೇರೆಯವ್ರನ್ನ ಬರೋವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಉಡಿಸ್ಕೊಂಡು ಇದು ಮಾಡ್ತಾರೆ. ಎಲ್ಲರೂ ಕಲಿಬೋದು, ಏನು ಕಷ್ಟ ಏನಿಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ರೀತಿ ನೆರಿಗೆ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಸಿಂಪಲ್ಲು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ಸೀರೆನ ನೆರಿಗೆ ಇದೆಯಲ್ಲ, ನೆರಿಗೆನ ಅರ್ಧ ಸೀರೆ ಆಗೋಷ್ಟು ನೆರಿಗೆನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಧಕ್ಕೆ ಇಡ್ಕೊಳ್ಳಿ ಈ ರೀತಿ. ನೋಡ್ತಾ ಇರ್ಬೋದು, ಅರ್ಧಕ್ಕೆ ಇಡ್ಕೊಳ್ಳಿ ಕರೆಕ್ಟಾಗಿ ಅಳತೆ ನೋಡಿಕೊಂಡು. ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಅಳತೆ ನೋಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ರೀತಿ ಅರ್ಧಕ್ಕೆ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು. ನೋಡ್ತಾ ಇರ್ಬೋದು, ಈ ರೀತಿ ಆಗಿದೆ. ಇವಾಗ ಇಲ್ಲಿ ಹೋಲ್ ಇದೆಲ್ಲ, ಇಲ್ಲಿ ಒಳಗಡೆ ನಾನು ಟೇಪ್ ತೊಗೊಂಡಿದ್ದೀನಿ. ಇದು ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ, ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸೊ ಟೇಪ್ ತೊಗೊಂಡಿದ್ದೀನಿ. ಟೇಪ್ ತೊಗೊಂಡು ಗಂಟು ಹಾಕ್ಕೊತಿದ್ದೀನಿ. ನೋಡಿ, ಇದು ಸೆರಗು ಈ ರೀತಿ ಕುತ್ಕೊಂಡಿದೆ ಸೀರೆ. ಎರಡು ಈಕ್ವಲ್ ಆಗಿ ನೋಡ್ಕೊಳ್ಳಿ, ಎರಡು ಈಕ್ವಲ್ ಆಗಿ ಬರಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ನನ್ನ ಮುದ್ದೆ ಕೋಲು ಇಟ್ಟಿದ್ದೀನಿ. ಕೋಲು ಸಿಕ್ಕಿರಲಿಲ್ಲ, ಚಿಕ್ಕದು ಯಾವುದೂ ಸಣ್ಣದು. ಸೊ ಇದು ಮುದ್ದೆ ಕೋಲು ಇಟ್ಟಿದ್ದೀನಿ. ಇದು ಇನ್ನೂ ಸ್ವಲ್ಪ ಉದ್ದ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ಕೋಲು. ಇಲ್ಲಿ ಈ ಥರ ಈ ಗೊಂಬೆ ಇರುತ್ತಲ್ವ, ಸೊ ಇದರೊಳಗಡೆ ಹಿಂಗೆ ನೀಟಾಗಿ ಇದು ಮಾಡಿ. ಇನ್ನೂ ಟೈಟಾಗಿ ಕುತ್ಕೋಬೇಕಂದ್ರೆ ಇದು ಕೋಲಿಗೆ ಮತ್ತು ದೇವ್ರ ಸೊಂಟಕ್ಕೆ ಒಂದು ದಾರ ಕಟ್ಕೊಳ್ಳಿ. ಮತ್ತು ಇವಾಗ ನಾನು ಸೀರೆನ ಯಾವ ರೀತಿ ಕಟ್ಬೋದು ಇದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ಕಟ್ಟಿದ್ದೀನಿ ಸೀರೆನ. ನೋಡ್ತಾ ಇರ್ಬೋದು, ಇದು ಸೆರಗು ಈ ಕಡೆ ಬಂದಿದೆ. ಸೇಮ್ ನಾವು ಯಾವ ರೀತಿ ಸೀರೆ ಉಟ್ಕೊತೀವಿ ಅದೇ ಥರನೇ ದೇವರಿಗೆ ಇದೊಂದು ರೌಂಡು, ಹಂಗೆ ರೌಂಡ್ ಒಂದು ತಗೊಳ್ಳಿದೆ ಈ ಕಡೆಯಿಂದ.
ಯಾಕಂದರೆ ನಾವು ತುಂಬ ಡಿಸೈನಲ್ಲಿ ಉಡ್ಸೋದು ಅಂತ ಅಂದ್ಬಿಟ್ಟು ಸೀರೆನ ಯಾವ 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 ಹೆಂಗಂದ್ರೆ ಹಂಗೆ ಕಟ್ಟಬಾರ್ದು ದೇವ್ರಿಗೆ. ಯಾಕಂದರೆ ನಾವು ಹಂಗೆ ಕಟ್ಟೋಕ್ಕಾಗುತ್ತಾ, ಹೆಂಗಂದ್ರೆ ಹೆಂಗೆ ಕಟ್ಕೊತೀವ ಇಲ್ವಲ್ಲ. ಅದಕ್ಕೆ ದೇವ್ರಿಗೂ ಕೂಡ ಸೇಮ್ ನಾವು ಯಾವ ರೀತಿ ಕಟ್ತೀವಿ ಅದೇ ಥರನೇ ನಾನು ಕಟ್ಟೋದು ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ರೌಂಡ್ ಬಂದಿದೆ ಸೀರೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇದು ಸೆರಗನ್ನ ನಾವು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ನೆರಿಗೆ ಹಿಡಿತಾ ಇದ್ದೀನಿ ನಾನು. ಸೊ ಇದನ್ನು ಸೆಟ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಪಿನ್ನು ಅವಶ್ಯಕತೆ ಇರುತ್ತೆ. ಅಂದರೆ ಸ್ವಲ್ಪ ಚಿಕ್ಕದಾಗಿ ನೀಟಾಗಿ ಕುತ್ಕೋಬೇಕಲ್ವ, ಸೊ ಅದಕ್ಕೆ ಒಂದು 2 ಪಿನ್ ಅವಶ್ಯಕತೆ ಇರುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿ ಸೆರಗನ್ನ ನಾನು ಈ ರೀತಿ ರೆಡಿ ಮಾಡಿದ್ದೀನಿ. ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕಾ ಇಲ್ಲ ಇನ್ನೂ ಸಣ್ಣ ಬೇಕು ಅಂದರೆ ನೀವು ಇದು ಮಾಡ್ಕೋಬೋದು, ನೀವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಾ, ಸೆರಗು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬೊಂಬೆಗೆ ಅಡ್ಜಸ್ಟ್ ಮಾಡೋಣ. ಯಾವ ರೀತಿ ಅಡ್ಜಸ್ಟ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಹಿಂದೆಗಡೆ ಒಂಚೂರು ಲೂಸ್ ಬರುತ್ತೆ ಸೆರಗು, ಅದನ್ನು ಹಿಂದೆಗಡೆ ಬಿಟ್ಬಿಡಿ. ಇಲ್ಲಿ ಟೈಟ್ ಮಾಡ್ಕೊಳ್ಳಿ ಸೆರಗನ್ನ. ಹಿಂದೆಗಡೆ ಒಂದು ಪಿನ್ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾವು ಯಾವ ರೀತಿ ಸೀರೆ ಉಟ್ಕೊತೀವಿ ಆ ರೀತಿ ನಂಗೆ ಬಂದಿದೆ, ಹಂಗೇ ಉಡ್ಸಿದ್ದೀನಿ. ನಂತರ ಇದನ್ನು ಹಿಂದೆಗಡೆ ಇದೆಯಲ್ಲ ಸೆರಗನ್ನ, ಅದನ್ನು ಈ ರೀತಿ ಹಿಂದೆಗಡೆಯಿಂದನೇ ತಗೊಂಡು ಇದಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ಪಿನ್ನು ತೆಗಿತಾ ಇದ್ದೀನಿ. ಈ ರೀತಿ ಸೆರಗಿನ ಚಿಕ್ಕದು ಮಾಡಿಕೊಂಡು ಇದನ್ನು ಬೇಕಂದರೆ ಈ ರೀತಿ ಡಿಸೈನ್ ಮಾಡ್ಬೋದು. ನಾನು ಬೇರೆ ಥರನೇ ತೋರಿಸ್ತಾ ಇದ್ದೀನಿ. ನನಗೆ ಇದು ಸೆರಗು ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ, ಅದರಿಂದ ಇದು ಒಂಚೂರು ಇದಾಗಿದೆ. ನಾನು ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ, ಸೆರಗು ಅಡ್ಜಸ್ಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ. ಇದನ್ನೆಲ್ಲ ನೀಟಾಗೆಲ್ಲ ಕಲಿಸ್ಕೊಡಿ. ಇದು ಇವಾಗ ನೋಡ್ತಾ ಇದ್ದೀರಲ್ವ ದೇವ್ರಿಗೆ ಯಾವ ರೀತಿ ಸೀರೆ ಓಡಿಸಿದ್ದೀನಿ ಅಂತ. ನಂತರ ಇಲ್ಲಿ ಕೆಳಗಡೆ ಈ ಅಂಚಿದೆ ಅಲ್ವಾ, ಇಲ್ಲಿ ಈ ಎಂಡನ್ನ ಇಲ್ಲಿಗೆ ತಗೊಳ್ಳಿ. ಇಲ್ಲಿ ಈ ಕೋಲ್ ನಾನು ಎಂಟಕ್ಕೆ ಕಟ್ಟಿದ್ದೀನಿ ಅಂತಂದರೆ, ಸೊ ಇದನ್ನೆಲ್ಲ ನೀಟಾಗಿ ನೆರಿಗೆ ಕಾಣಿಸೋ ಥರ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಇದು ಕೋಲ್ನ ನಾನು ಇಲ್ಲಿ ಸಿಕ್ಕಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಅದೇ ರೀತಿಯೇ ಈ ಕಡೆ ಕೂಡ ಹಂಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಸೆರಗು ಅವಶ್ಯಕತೆ ಇಲ್ಲ, ಅಂದರೆ ಇದು ಬೇಡ. ಇಲ್ಲಿ ಒಳಗಡೆ ಇಲ್ಲಿ ಸಿಕ್ಕಿಸ್ತಾ ಇದ್ದೀನಿ. ಬೇಕಂದರೆ ಬಿಡ್ಬೋದು, ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿ ನೀಟಾಗಿ ಬಿಡ್ಬೋದು. ನಾನಿಲ್ಲಿ ಕೋಲ್ ಇದೆಯಲ್ಲ, ಸೊ ಕೋಲಿಗೆ ನಾನು ಸಿಕ್ಕಿಸ್ತಾ ಇದ್ದೀನಿ. ಸೀರೆನ ಪಿನ್ ಮಾಡ್ಕೊಬೇಕು. ನಾನು ಪಿನ್ ಎಲ್ಲ ಹಂಗೆ ಸಿಕ್ಕಿಸ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ದೇವ್ರಿಗೆ ಯಾವ ರೀತಿ ಸೀರೆ ಉಡಿಸ್ತೀವೋ ಅದೇ ರೀತಿ ಕಾಣಿಸುತ್ತೆ. ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ದೇವ್ರಿಗೆ ನಾನು ಅದೇ ರೀತಿಯೇ ಉಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೋಲು ಕಾಣಿಸ್ತಾ ಇಲ್ಲ, ಇಲ್ಲಿ ಏನೂ ಮಿಸ್ಟೇಕ್ಸು ಕಾಣಿಸ್ತಾ ಇಲ್ಲ, ಅಂದರೆ ಏನೂ ಇದಾಗಿ ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇವಾಗ ನಾನು ಜ್ಯುವೆಲ್ಸ್ ಹಾಕ್ತಾ ಇದ್ದೀನಿ ದೇವ್ರಿಗೆ. ನೀವು ಸೊಂಟಕ್ಕೆ ಬೇಕಂದರೆ ಈ ರೀತಿ, ಅಂದರೆ ಈ ಥರ ಬೆಲ್ಟ್ ಬರುತ್ತಲ್ವ, ಸೊ ಯಾಕಂದರೆ ನಾನು ಯಾಕೆ ಹಾಕಿಲ್ಲ ಅಂದರೆ ಇದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಅಂದರೆ ಹಬ್ಬ ಟೈಮಲ್ಲಿ ಹಾಕೇ ಹಾಕ್ತಾರೆ. ಇದು ಇನ್ನೂ ಟೈಟಾಗಿ ಕೂತ್ಕೊಳುತ್ತೆ, ಬಟ್ ಆದರೆ ನನಗೆ ಸರಿಯಾಗಿ ಕೂತಿದೆ, ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದರಿಂದ ಇಷ್ಟೇ ಸಾಕು ಅನಿಸುತ್ತೆ ಜ್ಯುವೆಲ್ಸು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಮುಖವಾಡ, ಇದ್ರ ಹಿಂದೆಗಡೆ ತೆಂಗಿನಕಾಯಿ ಇದೆ. ತೆಂಗಿನಕಾಯಿನ ಈ ಥರ ದಾರ ಕಟ್ಟಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದು ಮುಖವಾಡ, ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ ಮುಖವಾಡನ. ಇದನ್ನು ಯಾವ ರೀತಿ ಬಿಂದಿಗೆ ಕುಣಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಖವಾಡನ ಸ್ವಲ್ಪ ಟೈಟಾಗಿ, ಅಂದರೆ ಮುಖವಾಡಕ್ಕೆ ಮ್ಯಾಚ್ ಆಗೋವಂಥ ನೀವು ತೆಂಗಿನಕಾಯಿನ ತೊಗೊಬೇಕಾಗುತ್ತೆ. ಯಾಕಂದರೆ ಇದು ಮುಖವಾಡ ಒಂಚೂರು ದೊಡ್ಡದಾಗಿರೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ದೊಡ್ಡದೇ ತೊಗೊಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಚಿಕ್ಕದಿತ್ತು ತೆಂಗಿನಕಾಯಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋಗೋಸ್ಕರ ನಾನು ತೋರ್ಸೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕುಣಿಸಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಜಡೆನ ನಾನು ಜಸ್ಟ್ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ. ನಾವು ಪೂಜೆ ಮಾಡೋ ಅಂದರೆ ಅಲಂಕಾರ ಮಾಡೋ ಟೈಮಲ್ಲಿ ಹಬ್ಬಕ್ಕೆ ನೀಟಾಗಿ ಪರ್ಫೆಕ್ಟಾಗಿ ಕಟ್ಕೊಂಡು ನೀಟಾಗಿ ಕುಣಿಸ್ಕೊಳ್ಬೇಕು. ನಾನು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ವಿಡಿಯೋಗೋಸ್ಕರ. ನೋಡ್ತಾ ಇರ್ಬೇಕು ಯಾವ ರೀತಿ ಬಂದಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇದು ಕನಕಾಂಬರ, ಅಂದರೆ ಕನಕಾಂಬರ ಥರ ಇರುತ್ತೆ ಪ್ಲಾಸ್ಟಿಕ್ ಹೂವು. ಇದನ್ನು ನಾನು ದೇವರಿಗೆ ಹಿಂದೆಗಡೆ ತಲೆ ಹಿಂದೆಗಡೆ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದು ವೈಟ್ ಕಲರು, ಇದು ಮಲ್ಲಿಗೆ ಹೂವು ಥರ ಇರುತ್ತೆ. ಅಂದರೆ ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ, ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಕಾಂಬಿನೇಷನ್ನು. ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ವೈಟ್ ಕಲರು ಆಪ್ಷನ್ನು, ಇಟ್ಟರೆ ಇಡಿ, ಇಲ್ಲಾಂದರೆ ತೆಗೆದುಬಿಡಿ. ಹಿಂಗೆ ಕಾಣಿಸುತ್ತೆ, ಬಟ್ ಆದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಇಷ್ಟೇ ಸಾಕು ಅನಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ದೇವರು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಬೊಂಬೆ ದೇವರು ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಸೀರೆನ ಉಡಿಸ್ಬೋದು ದೇವರಿಗೆ. ಇದು ನೆರಿಗೆ ಇನ್ನೂ ಚೆನ್ನಾಗಿ ನೀಟಾಗಿ, ಅಂದರೆ ನಾನು ಏನೋ ಅಷ್ಟೊಂದು ಯೂಸ್ ಮಾಡ್ದಿರ ನಾನು ಮಾಡಿದೆ. ಬಾರ್ಡ್ರ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಂದರೆ ತುಂಬ ಎದ್ದು ಕಾಣಿಸುತ್ತೆ. ಇದು ಫುಲ್ಲು ಬಾರ್ಡ್ರ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಬಿಂದಿಗೆಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.